ನಂದು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲು 1 ಮಿಲಿಯನ್. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ಸಂಡೇ 6 ಗಂಟೆಗೆ ಎದ್ದಿದ್ದೀನಿ, ಸ್ವಲ್ಪ ಬೇಗ ಎದ್ದಿದ್ದೀನಿ, ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮಾರ್ನಿಂಗ್ ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಬಟ್ಟೆ ಕೂಡ ವಾಶ್ ಮಾಡಬೇಕು, ತುಂಬ ಬಟ್ಟೆ ಇದೆ. ಅದಕ್ಕೆ ಇವಾಗಲೇ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ತಾ ಇರ್ಬೋದು ಅಡುಗೆ ಮನೆ ಎಷ್ಟು ಕ್ಲೀನಾಗಿದೆ ಅಂತ. ಅದಕ್ಕೋಸ್ಕರ ನಾನು ನೈಟ್ ಎಷ್ಟೇ ಹೊತ್ತಾಗಿದ್ರು, ಎಷ್ಟೇ ಟಯರ್ಡ್ ಆಗಿದ್ರು ಅಡುಗೆ ಮನೆ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಮಲ್ಕೋತೀನಿ. ಅದೆಲ್ಲ ಆದಮೇಲೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು, ಕಸ ಎಲ್ಲ ಗುಡಿಸ್ಬೇಕಿತ್ತು, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನನ್ನ ಹಸ್ಬೆಂಡ್ ಯಾವಾಗಲೂ ಓದ್ಕೋತಾ ಇರ್ತಾರೆ, ಅವ್ರ ಲ್ಯಾಪ್ಟಾಪ್ ಅವ್ರ ಬುಕ್ಸ್ ಎಲ್ಲ ಅಲ್ಲೇ ಇರುತ್ತೆ, ಅದನ್ನೆಲ್ಲ ನೀಟಾಗಿ ಎತ್ತಿಟ್ಟೆ. ಏನು ಗೊತ್ತಾ, ನೀವಾದರೂ ಅಷ್ಟೇ ನೈಟ್ ಎಷ್ಟೇ ಲೇಟ್ ಆದ್ರೂ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡ್ರೆ ಮಾರ್ನಿಂಗ್ ಎದ್ದಾಗ ನಿಮಗೂ ಮೈಂಡ್ ಎಲ್ಲ ಫ್ರೆಶ್ ಅನಿಸುತ್ತೆ, ಅಡುಗೆ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. ನೆಕ್ಸ್ಟ್ ಏನೇ ಕೆಲಸ ಮಾಡಿದ್ರು ಮಾಡೋದಕ್ಕೂ ಖುಷಿ ಆಗುತ್ತೆ. ನೀವೇನಾದ್ರೂ ಅಡುಗೆ ಮನೆಯದೆಲ್ಲ ಅಲ್ಲಲ್ಲೇ ಇಟ್ಬಿಟ್ರೆ ಮತ್ತೆ ನಿಮ್ಗೆ ಅಡುಗೆ ಮಾಡೋದಕ್ಕೆ, ಮನೆ ಕ್ಲೀನ್ ಮಾಡೋದಕ್ಕೆಲ್ಲ ಬೇಜಾರು ಅನಿಸುತ್ತೆ. ಸೊ ನೀವು ಆದಷ್ಟು ಕ್ಲೀನ್ ಮಾಡ್ಕೊಳ್ಳಿ. ಅದಾದಮೇಲೆ ಬಟ್ಟೆ ವಾಶೇ ಮಾಡಿರಲಿಲ್ಲ, ಅದನ್ನೆಲ್ಲ ನೀಟಾಗಿ ಸೋಪ್ ಮಾಡಿ ಇಟ್ಕೋತಾ ಇದ್ದೆ, ಅದನ್ನೆಲ್ಲ ನೀಟಾಗಿ ಎತ್ತಿಟ್ಟೆ. ಅದಾದಮೇಲೆ ಇದು ಮಾರ್ನಿಂಗು ವ್ಯೂ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೋಸ್ಕರ ವೀಡಿಯೋ ಮಾಡಿಕೊಂಡೆ. ಎಲ್ಲ ಗ್ರೀನಾಗಿ ಆಗ್ತಾನೆ ಸನ್ ರೈಸ್ ಆಗಿತ್ತು, ಚೆನ್ನಾಗಿ ಅನಿಸ್ತಾ ಇತ್ತು, ಅದಕ್ಕೋಸ್ಕರ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅಂತ ವೀಡಿಯೋ ಮಾಡಿಕೊಂಡೆ. ಇಲ್ಲಿ ನೋಡಿ, ಇಲ್ಲಿ ಸೂರ್ಯನ ಕಿರಣಗಳು ಎಷ್ಟು ಚೆನ್ನಾಗಿ ಮನೆದು ತೋರಣಕ್ಕೆ ಬೀಳ್ತಾ ಇದೆ ಅಲ್ವಾ. ನನಗೆ ಈ ಥರ ಮಾರ್ನಿಂಗು ತುಂಬ ಇಷ್ಟ, ಸೂರ್ಯನ ಕಿರಣಗಳು ಸನ್ರೈಸ್ ಆಗ್ತಾಯಿದ್ರೆ ನೋಡೋಕ್ಕೆ. ಇಲ್ಲಿ ನಮ್ಮದು ಗ್ರೀನ್ ಕಲರ್ದು ಮ್ಯಾಟ್ ಹಾಕ್ಬಿಟ್ಟಿದ್ದೀವಿ, ಅದಕ್ಕೆ ಅಷ್ಟೊಂದೇನು ಸೂರ್ಯನ ಕಿರಣಗಳು ಇಲ್ಲದ ಬರಲ್ಲ, ಬಟ್ ಚೆನ್ನಾಗಿ ಅನಿಸುತ್ತೆ ನನಗೆ. ಸೊ ಇವಾಗ ಮನೆ ಕಸ ಎಲ್ಲ ಗುಡಿಸಿ ಆಚೆ ಕಡೆ ಎಲ್ಲ ಗುಡಿಸಾಯಿತು, ಮತ್ತು ಸ್ವಲ್ಪ ಬಟ್ಟೆ ಇತ್ತು ಅದನ್ನು ವಾಶ್ ಮಾಡಿದೆ. ಈಗ ಅಷ್ಟೇ ಮುಗೀತು ಕೆಲಸ. ಬಟ್ಟೆನೆಲ್ಲ ಸಂಜೆ ವಾಶ್ ಮಾಡ್ಕೊತೀನಿ, ಯಾಕಂದರೆ ನೀಟಾಗಿ ಅದು ಸೋಕಾಗಲಿ ಅಲ್ವಾ, ಬೇಗ ಬೇಗ ಕೊಳೆ ಬಿಟ್ಕೊಂಡ್ಬಿಡುತ್ತೆ, ಇಲ್ಲಾಂದರೆ ನಂಗೆ ಉಜ್ಜಕ್ಕಾಗಲ್ಲ. ಅದಕ್ಕೆ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡು ಕಂಪ್ನಿಲೇ ಊಟ ಮಾಡ್ಕೋತಾರೆ ಇವತ್ತು. ಅವ್ರಿಗೆ ಇವತ್ತು ಮಾರ್ನಿಂಗ್ ಏನೋ ಶಿಫ್ಟ್ ಇತ್ತು ಅಂತ ಹೋಗಿದ್ದಾರೆ. ನಾನು ಒಬ್ಳಿಗೆ ಏನು ಮಾಡ್ಕೊಳ್ಳಿ, ಅವ್ರು ಬರೋದಿನ್ನ 2 ಗಂಟೆಗೆ ಊಟಕ್ಕೆ ಬರ್ತಾರೆ. ಅದಕ್ಕೆ ನಾನು ಮ್ಯೂಸ್ಲಿ ಮಾಡ್ಕೊಳ್ಳೋಣ, ಮ್ಯೂಸ್ಲಿ ಇದೆ ಅಲ್ವಾ ಹೆಂಗಿದ್ರು, ಅದನ್ನೇ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಹಾಯ್, ಇವಾಗ ಮನೆ ಕೆಲಸ ಮಾಡಿ ಫ್ರೆಶ್ ಅಪ್ ಆಗಿ ನಾನೊಂದು ರೀಲ್ಸ್ ಮಾಡಬೇಕಿತ್ತು, ಇನ್ಸ್ಟಾಗ್ರಾಮ್ಗೆ ಒಂದು ವೀಡಿಯೋ ಶೂಟ್ ಮಾಡಬೇಕಿತ್ತು, ಅದನ್ನು ಮಾಡಿದೆ. ಇವಾಗ ಟೈಮು 8 ಗಂಟೆ. ಸೊ ಏನಾದರೂ ತಿಂಡಿ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ನನ್ನ ಹಸ್ಬೆಂಡ್ ಇಲ್ಲ ಅಂದರೆ ಏನು ತಿಂಡಿ ಮಾಡೋಕ್ಕೂ ನಂಗೆ ಮನಸ್ಸೇ ಆಗಲ್ಲ. ಅದಕ್ಕೆ ಮ್ಯೂಸ್ಲಿ ಇದೆ ಅಲ್ವಾ, ಅದನ್ನೇ ಮಾಡ್ಕೊಂಡು ತಿನ್ಕೊಳ್ಳೋಣ. ಆಮೇಲೆ ಸೌಂಡು ತುಂಬ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೈಕ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಈ ಮಂತಲ್ಲಿ ಮೈಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ವಾಯ್ಸು ಕೇಳೋದೇ ಇಲ್ಲ ಕ್ಲಿಯರಾಗಿ. ಸುಮ್ಮನೆ ಆಮೇಲೆ ನಿಮಗೂ ಅಷ್ಟು ವಿಡಿಯೋ ನೋಡಬೇಕು ಅಂತಲೇ ಅನಿಸಲ್ಲ, ಯಾಕಂದರೆ ವಾಯ್ಸೇ ಕ್ಲಿಯರಾಗಿ ಕೇಳೋಲ್ಲ ಅಂದಮೇಲೆ ಯಾರು ತಾನೇ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ. ಅದಕ್ಕೆ ನೋಡೋಣ, ಈ ಮಂತಿಲ್ಲ ನೆಕ್ಸ್ಟ್ ಮಂತ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಮ್ಯೂಸ್ಲಿ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಬೇಕು. ಅದಾದಮೇಲೆ 12 ಗಂಟೆಗೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಊಟಕ್ಕೆ ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಮಾಡೋಣ ಅಂತ. ಇವಾಗ ಮ್ಯೂಸ್ಲಿನ ತಿನ್ನೋಣ ಬನ್ನಿ. ಮತ್ತು ನಾನು ನೈಟೇ ಒಂದು ನಿಮಿಷ ಇದಿರುತ್ತಲ್ಲ ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ದೀನಿ, ಅದಕ್ಕೆ ಕುಟ್ಕೊಬಿಡೋಣ ಅಂತ. ಯಾಕಂದರೆ ಸ್ವಲ್ಪ ಬಾಡಿಲಿ ಹೀಟ್ ಏನಾದರೂ ಇದ್ದರೆ ಕಮ್ಮಿ ಆಗುತ್ತೆ ಅಂತ ಚಿಯಾ ಸೀಡ್ಸ್ ಕುಡಿತಾ ಇದ್ದೀನಿ. ಸೊ ಇದು ನೋಡೋಣ, ಇದನ್ನು ಕುಡಿದ್ಬಿಟ್ಟು
ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ನಾನು ಬಟ್ಟೆ ಆಲ್ರೆಡಿ ಸೋಪ್ ಮಾಡಿ ಇಟ್ಟಿದ್ದೀನಲ್ವಾ, ಅದನ್ನೇ ಸಂಜೆ ಮೇಲೆ ಬಟ್ಟೆ ವಾಶ್ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡೋಣ ಅಂತ ಇವಾಗ ಹಂಗೆ ಫ್ರೆಶ್ ಅಪ್ ಆಗಿದ್ದೀನಿ, ಮುಖ ತೊಳ್ಕೊಂಡು. ಅದಾದಮೇಲೆ ಈಗ ಆಲ್ರೆಡಿ ಟೈಮ್ ಆಗಿದೆ ಅಲ್ವಾ, ಒಂದು ಇನ್ಸ್ಟಾಗ್ರಾಮ್ಗೆ ಯಾವುದೋ ವೀಡಿಯೋ ಮಾಡಬೇಕಿತ್ತು, ಅದನ್ನು ಮಾಡಿಕೊಂಡು ಇಲ್ಲಿ ಏನೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮ್ಯೂಸ್ಲಿಗೆ ನಮ್ಮ ಮನೇಲಿ ಸ್ವಲ್ಪ ಫ್ರೂಟ್ಸ್ ಇತ್ತು, ಅದನ್ನು ಆ್ಯಡ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಮ್ಯೂಸ್ಲಿ ಚೆನ್ನಾಗಿರುತ್ತೆ, ಬಟ್ ನಾನು ಯೂಟ್ಯೂಬಲ್ಲೆಲ್ಲ ನೋಡಿದಾಗ ಅದರಲ್ಲೂ ತುಂಬ ಶುಗರ್ಸ್ ಇರುತ್ತೆ ಅಂತ ಯಾವುದೋ ಯೂಟ್ಯೂಬಲ್ಲಿ ನೋಡಿದೆ. ಅದೇನು ನಿಜನೋ ಇಲ್ವೋ ನಂಗೊತ್ತು ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದರಲ್ಲಿ ಶುಗರ್ ಆ್ಯಡ್ ಮಾಡಿರ್ತಾರೆ, ಬಟ್ ಅದರಲ್ಲಿ ಪ್ಯಾಕೆಟಲ್ಲಿ ನೋ ಶುಗರ್ ಆ್ಯಡೆಡ್ ಅಂತ ಏನೋ ಬರೆದಿದ್ರು, ಅದಕ್ಕೋಸ್ಕರ ತೊಗೊಂಡೆ. ನನಗಂತೂ ಅದ್ರ ಬಗ್ಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನು ಗೊತ್ತಾ, ಈ ಮ್ಯೂಸ್ಲಿಗೆ ಹಾಲು ಮತ್ತು ಕೊಕೊನಟ್ ಮಿಲ್ಕ್ ಎಲ್ಲ ಹಾಕಿ ತಿಂತಾರೆ, ಬಟ್ ನನಗೆ ಆ ಥರ ಇಷ್ಟ ಆಗೋಲ್ಲ. ನನಗೆ ಈ ಥರ ಡ್ರೈ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಅದಕ್ಕೆ ಯಾವುದಾದ್ರೂ ಫ್ರೂಟ್ಸ್ ಇದ್ದರೆ, ಇಲ್ಲ ಈ ಥರ ಸಬ್ಜಾ ಸೀಡ್ಸ್ನ ನೆನೆಸಿಟ್ಟಿರ್ತೀನಿ, ಅದಿದ್ದರೆ ಅದನ್ನೇ ಮಿಕ್ಸ್ ಮಾಡ್ಕೊಂಡು ತಿಂತೀನಿ. ನನಗೆ ಮಿಲ್ಕ್ ನಾನು ಕುಡಿತಾನೆ ಇಲ್ಲ ಇವಾಗ, ಯಾಕೆ ಅಂತ ಗೊತ್ತಿಲ್ಲ. ನಂಗೆ ಮಿಲ್ಕ್ ಇಷ್ಟನೇ ಆಗ್ತಿಲ್ಲ. ಮತ್ತು ಕೊಕೊನಟ್ ಮಿಲ್ಕ್ ನಮ್ಮ ಮನೇಲಿಲ್ಲ, ಅದಕ್ಕೆ ಹಾಗೆ ಡ್ರೈ ಆಗಿ ತಿಂತೀನಿ, ಬಟ್ ಚೆನ್ನಾಗಿರುತ್ತೆ. ಇದು ಈ ಥರ ಮಿಕ್ಸ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ತಿಂದ್ಬಿಟ್ಟು ನೆಕ್ಸ್ಟು ಸಾಂಬಾರು ಮಾಡಬೇಕು ಮಧ್ಯಾಹ್ನಕ್ಕೆ, ಆವಾಗ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ತುಂಬ ದಿನ ಆಗಿತ್ತು ಮೂವಿನೇ ನೋಡಿರಲಿಲ್ಲ, ಸೊ ಅದನ್ನು ತಿನ್ಕೊಂಡು ಮೂವಿ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಮೂವಿ. ಹಾಯ್, ನಾನು ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿದೆ, ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಹಂಗೆ ಮೂವಿ ನೋಡೋದಕ್ಕೆ ಕೂತ್ಕೊಬಿಟ್ಟೆ. ಆಮೇಲೆ ನನ್ನ ಹಸ್ಬೆಂಡ್ ಇಲ್ಲ ಅಂದರೆ ನಾನು ಯಾವ ಅಡುಗೆನೂ ಮಾಡಲ್ಲ, ಏನೂ ಮಾಡಲ್ಲ. ಇಷ್ಟು ಮ್ಯೂಸ್ಲಿ ತಿಂದ್ಬಿಟ್ಟು ಹಾಗೆ ಇದ್ದೀನಿ ಬೆಳಗ್ಗೆಯಿಂದ. ಆಲ್ರೆಡಿ ಟೈಮು ಒಂದು ನಿಮಿಷ ಇರಿ, ಟ್ರೈಪೋಡ್ ತೆಗಿತೀನಿ. ಆಲ್ರೆಡಿ ಟೈಮು 1 ಗಂಟೆ ಆಗಿದೆ. ಏನೂ ಮಾಡ್ಕೊಂಡು ತಿಂದಿಲ್ಲ ನಾನು. ನನ್ನ ಹಸ್ಬೆಂಡ್ ಆಗಿದ್ದರೆ 12:45 ಬಂದುಬಿಡ್ತಿದ್ರು ಊಟಕ್ಕೆ, ಅವ್ರಿಗೋಸ್ಕರನಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇವಾಗ ಅವರು ಇಲ್ಲ ಅಲ್ವಾ, ಅದಕ್ಕೆ ನಾನು ಏನೂ ಮಾಡೋದಕ್ಕೆ ಹೋಗಿಲ್ಲ. ಅವರು 2:15 ಬರ್ತೀನಿ ಅಂತ ಅಂದರು. ಒಂದು ನಿಮಿಷ ಟ್ರೈಪೋಡು ಲೂಸ್ ಆಗ್ತಿದೆ, ಏನು ಅಂತ ಬರ್ತೀನಿ. 2 ಗಂಟೆಗೆ ಬರ್ತೀನಿ ಅಂತ ಅಂದ್ರೆ ಅಂದ್ಬಿಟ್ಟು ಸುಮ್ಮನೆ ಇದ್ದೆ, ಏನೂ ಮಾಡಿರಲಿಲ್ಲ. ಫುಲ್ ಹೊಟ್ಟೆ ಹಸಿತೈತೆ ಇವಾಗ, ಅದಕ್ಕೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ವಿಡಿಯೋ ಮಾಡೋದು ನೆನಪೇ ಆಗಲಿಲ್ವಲ್ಲ ಅಂತ ಇವಾಗ ನೆನಪಾಯಿತು, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಆಲ್ರೆಡಿ ಆಡ್ಸ್ಕೊಳ್ಳೋದಕ್ಕೆ ಏನೇನು ಬೇಕು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ವಿಡಿಯೋನೇ ಮಾಡಿಲ್ವಲ್ಲಪ್ಪ ಅಂತ ಅಂದ್ಕೊಂಡೆ, ಅದಕ್ಕೆ ಇವಾಗ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನನಗೆ ಈ ಟ್ರೈಪೋಡ್ ಏನು ಅನಿಸ್ತೈತೆ ಅಂದರೆ ಕೆಳಗಡೆ ಜಾರ್ಕೋತೈತೆ ಅಂತ ಅನಿಸ್ತೈತೆ, ಅದಕ್ಕೆ ನನಗೆ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಇಲ್ಲಿ ನಾನು ರುಬ್ಕೊಳ್ಳೋದಕ್ಕೆ ಏನೇನು ಹಾಕಿದ್ದೀನಿ ಅಂತ ಹೀಗೆ ಹೇಳ್ಬಿಡ್ತೀನಿ. ಈರುಳ್ಳಿ, ಟೊಮೊಟೊ, ಮತ್ತು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಕೊರಿಯಾಂಡರ್ ಪೌಡರು, ಅರಿಶಿನ, ನೆಕ್ಸ್ಟು ಕಾಯಿ, ಸಾಂಬಾರು ಸೊಪ್ಪು ಇದ್ದರೆ ನೀವು ಕೊತ್ತಂಬರಿ ಸೊಪ್ಪು ಅಂತಾರಲ್ಲ, ಕೊತ್ತಂಬರಿ ಸೊಪ್ಪು ಇದ್ದರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ನಮ್ಮ ಮನೇಲಿ ಇರಲಿಲ್ಲ ಕೊತ್ತಂಬರಿ ಸೊಪ್ಪು, ಅದಕ್ಕೆ ಅದನ್ನು ಬಿಟ್ಬಿಟ್ಟು ಇನ್ನೆಲ್ಲನೂ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ. ನೆಕ್ಸ್ಟು ಇನ್ನು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ಮತ್ತು ನಾನು ಇದೇ ಫಸ್ಟ್ ಟೈಮ್ ಮೊಟ್ಟೆ ಸಾಂಬಾರು ಮಾಡ್ತಾ ಇರೋದು. ಕೆಲವರಿಗೆ ಇವಾಗ ಮದುವೆ ಆಗಿರ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ, ಮಾಡ್ತಾಯಿದ್ದೀನಿ. ಸೊ ನೋಡೋಣ ಬನ್ನಿ ಹೆಂಗೆ ಬರುತ್ತೆ. ಆ್ಯಂಡ್ ಏನು ಗೊತ್ತಾ, ನಾನು ಇದೇ ಫಸ್ಟ್ ಟೈಮು ಈ ಥರ ಮೊಟ್ಟೆ ಸಾಂಬಾರು ಮಾಡ್ತಿರೋದು, ಯಾವತ್ತೂ ಟ್ರೈ ಮಾಡಿಲ್ಲ. ಅದಕ್ಕೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ಏನಿಲ್ಲ, ಮಿಕ್ಸಿ ಆಡ್ಸೋದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ದೀನಿ ಅಲ್ವಾ, ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಕಾಯಿ ಇದ್ದರೆ ಕಾಯಿನೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ನಮ್ಮನೆ ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಅದಕ್ಕೋಸ್ಕರ ನಾನು ಅದನ್ನು ಹಾಕಿಲ್ಲ ಅಷ್ಟೇ. ಅದನ್ನೆಲ್ಲ ನೀಟಾಗಿ ಮಿಕ್ಸಿ ಮಾಡಿಕೊಂಡೆ. ಮತ್ತು ನನಗೆ ಏನಂದರೆ ಮಿಕ್ಸಿ ಮಾಡಿದ ತಕ್ಷಣ ಮಿಕ್ಸಿ ಏನಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬಿಡ್ಬೇಕು, ಇಲ್ಲಾಂದರೆ ನನಗೆ ಅಲ್ಲೆಲ್ಲ ನೀರು ನಿಂತ್ಕೊಳ್ಳುತ್ತೆ. ಒಂದೊಂದ್ಸಲ ಮಿಕ್ಸಿಗೆಲ್ಲ ಖಾರ ಆಗಿಬಿಟ್ಟಿರುತ್ತೆ, ನಂಗೆ ಒಂಥರ ಇರಿಟೇಷನ್ ಆಗ್ತಿರುತ್ತೆ. ಅದಕ್ಕೆ ಅದನ್ನೆಲ್ಲ ನೀಟಾಗಿ ಹಾಗೆ ಕ್ಲೀನ್ ಮಾಡ್ಕೊಬಿಡ್ತೀನಿ. ನೋಡ್ತಾ ಇರ್ಬೋದು ನೀಟಾಗಿ ಗ್ರೈಂಡ್ ಆಗಿದೆ.
ಅದೆಲ್ಲ ಆದಮೇಲೆ ಯಾವುದು ಪಾನಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ದೆ ಅದೇ ಪಾನ್ಗೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡಾದ್ಮೇಲೆ ನಾವೇನು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಮತ್ತು ನಾವೇನು ಆಲ್ರೆಡಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಿ ಮಸಾಲಾನ, ಆ ಮಸಾಲಾನ ಹಾಕಿ ಅದಕ್ಕೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದ್ರದ್ದು ಮಸಾಲಾದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆ ಥರ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಏನಂದರೆ ನೀವು ಹಸಿನೇ ಅಂದರೆ ಜಾಸ್ತಿ ಬೇಯಿಸಲಿಲ್ಲ ಅಂದರೆ ಒಂಥರ ಅದು ಬೇಯಿಸಿರೋ ಸ್ಮೆಲ್ಲೇ ಅಂತ ಹಸಿ ಸ್ಮೆಲ್ಲೇ ಬರ್ತಿರುತ್ತೆ. ಅದಕ್ಕೋಸ್ಕರ ನೀಟಾಗಿ ನೀವು ಬೇಯಿಸ್ಕೋಬೇಕು. ಮಸಾಲನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಷ್ಟು ಆ ಜಾರಲ್ಲಿ ಮಸಾಲೆ ಎಲ್ಲ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಅದನ್ನೆಲ್ಲ ವೇಸ್ಟ್ ಮಾಡಬಾರ್ದು. ಅದೆಲ್ಲ ಖಾರ ಎಲ್ಲ ತುಂಬ ವೇಸ್ಟ್ ಆಗಿಬಿಡುತ್ತಲ್ವ, ಅದಕ್ಕೆ ಆ ಮಸಾಲನೆಲ್ಲ ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ನಿಮ್ಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ನೀಟಾಗಿ ಬೆಂದಾದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಹಾಕೋಬೇಕು. ಈ ಥರ ಒಂದು ಬೌಲಲ್ಲಿ ಫಸ್ಟೇ ಮೊಟ್ಟೆನ ಒಟ್ಕೊಂಡು ಈ ಥರ ಹಾಕಿದ್ರೆ ನೀಟಾಗಿ ಬಿಡ್ಬೋದು ನೀವು ಸಾಂಬಾರಿಗೆ. ನಾನೊಂದು 4 ಮೊಟ್ಟೆನ ಹಾಕಿ ಬಿಟ್ಟೆ. ಆಮೇಲೆ ಚೆನ್ನಾಗಿ ನೀಟಾಗಿ ಮಳ್ಸಾದ್ಮೇಲೆ ನೋಡಿ ಈ ಥರ ಬರುತ್ತೆ. ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಓಕೆ, ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಯಾವುದೇ ಥರದ ಮಸಾಲ, ಗರಂ ಮಸಾಲ, ಕೊರಿಯಾಂಡರು ಏನು ಯೂಸ್ ಮಾಡಲಿಲ್ಲ ಅಂದ್ರೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇದು ಬಂದು ತುಂಬ ಹಳೆ ವಿಡಿಯೋ. ನಾನು ಒಂದ್ಸಲ ಪಾಸ್ತಾ ಮಾಡಿದ್ದೆ ನಮ್ಮ ಮನೇಲಿ, ಅದನ್ನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಅದನ್ನೇ ಇಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಏನಂದರೆ ನಮ್ಮನೆ ಟೊಮೊಟೊ ಕೆಚಪ್ ಇರಲಿಲ್ಲ, ಅದಕ್ಕೋಸ್ಕರನೇ ನಾನೇ ಹೆಂಗೋ ಕೆಚಪ್ನ ಮಾಡ್ಕೋತಾ ಇದ್ದೀನಿ. ಹೆಂಗಂದರೆ ಟೊಮೊಟೊ ಸಾಸ್ ಮಾಡ್ಕೋತಾ ಇದ್ದೀನಿ. ಒಂದು 3 ಟೊಮೊಟೊನ ನೀಟಾಗಿ ಕಟ್ ಮಾಡಿಕೊಂಡು, ಮತ್ತು ನೀವು ಅಲ್ಲಿ ನೋಡ್ತಾ ಇರ್ಬೋದು ಒಂದು ಲೋಟದಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿನ ನೆನೆಸಿಟ್ಟಿದ್ದೀನಿ ಆಲ್ರೆಡಿ ನೀರಲ್ಲಿ. ಅದನ್ನು ನೀಟಾಗಿ ಅದ್ರೊಳಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನನಗಂತೂ ನಿಜವಾಗ್ಲೂ ಇದನ್ನು ನಾನು ನಿಮಗೆ ರೆಕಮೆಂಡ್ ಮಾಡಲ್ಲ. ನಾನು ಏನೋ ಟೊಮೊಟೊ ಸಾಸ್ ಇರಲಿಲ್ಲ ಅಂತ ನಾನು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮೊಟ್ಟೆ ಸಾಂಬಾರು ಬೇಕಾದರೆ ಮಾಡಿ ಟ್ರೈ ಮಾಡಿ. ಈ ಟೊಮೊಟೊ ಸಾಸು ಪಾಸ್ತಾನೆಲ್ಲ ನನಗೆ ಹೇಗೆ ಬೇಕೋ ಹಂಗೆ ಮಾಡ್ಕೊತಾ ಇದ್ದೀನಿ. ಅದನ್ನು ವೀಡಿಯೋ ಮಾಡಿ ನಿಮ್ಗೆ ಹಾಕಿದ್ದೀನಿ, ತೋರಿಸ್ತಾ ಇದ್ದೀನಿ ಅಷ್ಟೇ. ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಯಾನ್ಗೆ ಏನು ಗ್ರೈಂಡ್ ಮಾಡ್ಕೊಂಡಿದ್ದೆ ಟೊಮೊಟೊ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿನ ನೀಟಾಗಿ ನೀರು ಬಿಡೋ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಅಂದರೆ ರುಚಿ ಅಂದರೆ ಸ್ವಲ್ಪ ಹಾಕಬೇಕು. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಬೆಲ್ಲದ ಪುಡಿ ಇರುತ್ತಲ್ಲ, ಬೆಲ್ಲದ ಪುಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಅನಿಸುತ್ತೆ ಟೊಮೊಟೊ ಸಾಸು. ನನಗಂತೂ ಇಷ್ಟ ಆಯಿತು. ನೋಡಿ ನೀವು ಟ್ರೈ ಮಾಡೋದಿದ್ರೆ ಮಾಡಿ ನೋಡಿ. ಈಗ ಟೊಮೊಟೊ ಕೆಚಪ್ ಚೆನ್ನಾಗಿ ಅನಿಸ್ತು, ಯಾಕಂದರೆ ಮನೆಯಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ. ಅದಾದಮೇಲೆ ಟೊಮೊಟೊ ಕೆಚಪ್ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ಪಾಸ್ತಾನ ನಾನು ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ. ನಮ್ಮಿಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಪಾಸ್ತಾನ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ರುಚಿನ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಆ್ಯಂಡ್ ಇದು ಪಾಸ್ತಾ ತುಂಬ ಡಿಫ್ರೆಂಟಲ್ಲಿ ಬರುತ್ತೆ ಪಾಸ್ತಾ. ನೀವು ಯಾವ ಪಾಸ್ತಾನಾದರೂ ತೊಗೋಬೋದು. ನೀಟಾಗಿ ಅದನ್ನು ಬೇಯಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪಾನ್ಗೆ ಸ್ವಲ್ಪ ಎಣ್ಣೆ ಮತ್ತು ಆಲ್ರೆಡಿ ಬೆಳ್ಳುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಹೆಂಗೆ ಅಂದರೆ ಆನಿಯನ್ ಇರುತ್ತಲ್ಲ, ಈರುಳ್ಳಿ ಒಂದು ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೀವು ಆಲ್ರೆಡಿ ಏನು ಟೊಮೊಟೊ ಸಾಸ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀರ ಅದನ್ನು ಇದ್ರೊಳಗೆ ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಆಲ್ರೆಡಿ ಏನು ಟೊಮೊಟೊ ಕೆಚಪ್ನ ಮಾಡಿಟ್ಕೊಂಡಿದ್ದೆ ಅದನ್ನು ನೀಟಾಗಿ ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಮತ್ತು ಟೊಮೊಟೊದು ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ನೀವು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೀವು ಆಲ್ರೆಡಿ ಬೇಯಿಸಿಟ್ಟಿರ್ತೀರಲ್ಲ ಪಾಸ್ತಾನ, ಅದನ್ನು ಇದ್ರೊಳಗೆ ಹಾಕ್ಕೊಂಡು ನೀಟಾಗಿ ಪಾಸ್ತಾನ ಅದರೊಳಗೆ ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ, ಅದಾದಮೇಲೆ ಚಿಲ್ಲಿ ಪೌಡರು, ಕೊರಿಯಾಂಡರ್ ಪೌಡರು, ಈ ಏನು ಮಸಾಲ ಇರುತ್ತೆ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಂಡು ನೋಡ್ಕೊಳ್ಳಿ. ಮೊದಲೇ ನೀವು ಪಾಸ್ತಾಗೂ ಬೇಯಿಸ್ಬೇಕಾದ್ರೂ ರುಚಿ ಹಾಕಿರ್ತೀರ. ಇವಾಗ ಒಂದ್ಸಲ ತಿಂದು ಟೇಸ್ಟ್ ಮಾಡಿ ರುಚಿ ಹೆಂಗಿದೆ ನೋಡ್ಬಿಟ್ಟು ರುಚಿ ಏನಾದರೂ ಬೇಕಾದರೆ ಸ್ವಲ್ಪ ರುಚಿನ ಹಾಕ್ಕೋಬೋದು ನೀವು. ಅಷ್ಟೇ, ಇಷ್ಟು ಮಾಡಿದ್ರೆ ಪಾಸ್ತಾ ರೆಡಿ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಟೇಸ್ಟು. ಮತ್ತು ಇದಕ್ಕೆ ಸ್ವಲ್ಪ ನಾನು ಆನಿಯನ್ನ ಹಾಕೋತೀನಿ, ಯಾಕಂದರೆ ನನಗೆ ನೂಡಲ್ಸು ಗೋಬಿಗೆಲ್ಲ ಆನಿಯನ್ ಕೊಡ್ತಾರಲ್ವ ಆ ಥರನೇ
ತಿನ್ನೋದಕ್ಕೆ ಇಷ್ಟ ನನಗೆ. ಆನಿಯನ್ ಎಲ್ಲ ಕೊಡ್ತಾರಲ್ಲ, ಅದಕ್ಕೆ ಆನಿಯನ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ. ಥ್ಯಾಂಕ್ ಯು. ಹಾಯ್, ಏನು ಗೊತ್ತಾ, ಇವಾಗ ನಾನು ವ್ಲಾಗ್ ಏನು ಸ್ಟಾರ್ಟ್ ಮಾಡಿರಲಿಲ್ಲ. ಬಟ್ ನನಗೆ ಖುಷಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು, ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಅಂತ ವೀಡಿಯೋ ಮಾಡ್ತಾ ಇರೋದು. ಏನಪ್ಪ ಅಂದರೆ, ನಂದು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲು 1 ಮಿಲಿಯನ್ ವ್ಯೂಸ್ ಆಗಿದೆ. ಅದಕ್ಕೆ ಅದು ನೋಡಿದ ತಕ್ಷಣ 1 ಮಿಲಿಯನ್ ಅಂತ ನೋಡಿದ ತಕ್ಷಣ ಫೋನ್ ಎತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ, ನಿಮಗೆ ಶೇರ್ ಮಾಡ್ಕೊಳ್ಳೋಣ, ನಿಮ್ಮ ಹತ್ರ ಹೇಳೋಣ ಅಂತ. ತುಂಬ ಖುಷಿ ಆಗ್ತಿದೆ ನನಗೆ 1 ಮಿಲಿಯನ್ ವ್ಯೂಸ್ ಆಗಿರೋದು. ಯಾಕಂದರೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ವಿಡಿಯೋ ಮಾಡ್ತಿರೋರಿಗೆ ಗೊತ್ತಿರುತ್ತೆ ಎಷ್ಟು ಖುಷಿ ಆಗುತ್ತೆ ಅಂತ. ನಮ್ಗೆ ತುಂಬ ಖುಷಿ ಆಯಿತು 1 ಮಿಲಿಯನ್ ವ್ಯೂಸ್ ಆಗಿರೋದು. ನನ್ನ ಯೂಟ್ಯೂಬಲ್ಲಿ ಯಾರಾದ್ರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಕೊಂಡು ನನ್ನನ್ನು ಯೂಟ್ಯೂಬಲ್ಲಿ ಏನಾದರೂ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬ ಖುಷಿ ಆಯಿತು 1 ಮಿಲಿಯನ್ ವ್ಯೂಸ್ ಆಗಿರೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವ್ಲಾಗ್ನ ನೋಡೋಣ, ಕಂಟಿನ್ಯೂ ಮಾಡ್ತೀನಿ ಇಲ್ವಾ ಗೊತ್ತಿಲ್ಲ, ಬಟ್ ವೀಡಿಯೋ ಮಾಡಿಬಿಡೋಣ. ಖುಷಿಯಾಗಿದ್ದೀನಲ್ಲ, ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಅಂತ ವೀಡಿಯೋ ಮಾಡಿದೆ. ಆ್ಯಂಡ್ ನಂಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಫಾಲೋವರ್ಸು ಕೂಡ ತುಂಬ ಚೆನ್ನಾಗಿದ್ದಾರೆ. ನಿನ್ನೆ ನನಗೆ ಎಷ್ಟು ಫಾಲೋವರ್ಸ್ ಇದ್ದರು ಅಂದರೆ 2700 ಏನೋ ಇದ್ದರು. ಬಟ್ ಇವಾಗ 310 ಏನೋ ಆಗಿದ್ದಾರೆ, 3100 ಜನ ಏನೋ ಆಗಿದ್ದಾರೆ, ಗೊತ್ತಿಲ್ಲ. ಬಟ್ ಖುಷಿ ಆಗ್ತಿದೆ 1 ಮಿಲಿಯನ್ ಆಗಿದೆಯಲ್ಲ ವ್ಯೂಸು ಅಂತ, ತುಂಬ ಖುಷಿ ಆಗ್ತಿದೆ.